ಎಷ್ಟು ಸುಲಭವಾಗಿ ಈ ತಿಂಡಿನ ಮಾಡ್ಕೋಬೋದು ಗೊತ್ತಾ? ತುಂಬಾನೇ ರುಚಿಯಾಗಿರುತ್ತೆ. ಮೇಲೆ ಗರ್ಗರಿಯಾಗಿರುತ್ತೆ, ಒಳಗಡೆ ತುಂಬಾನೇ ಸಾಫ್ಟ್ ಆಗಿರುತ್ತೆ. ಹಾಗಾದ್ರೆ ಹೇಗೆ ಮಾಡೋದು ನೋಡೋಣ. ಅದಕ್ಕೆ 1 ಕಪ್ ಆಗುವಷ್ಟು ಕೊಬ್ಬರಿ, 3/4 ಕಪ್ ಆಗುವಷ್ಟು ಹುರಿಗಡಲೆ ತಗೊಂಡಿದ್ದೀನಿ. ಇದೆರಡನ್ನು ಮಿಕ್ಸಿಗೆ ಹಾಕೊಂಡು 2 ಏಲಕ್ಕಿ ಹಾಕಿ ಈ ಥರ ನೋಡಿ ಪುಡಿ ಮಾಡ್ಕೊಳ್ಳೋಣ. ತುಂಬ ನೈಸ್ ಆಗೋದೇನು ಬೇಕಾಗಿಲ್ಲ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದೇ ಕಪ್ಪಲ್ಲಿ 3/4 ಕಪ್ ಬೆಲ್ಲ, 1/4 ಕಪ್ ನೀರು ಹಾಕಿ ನೋಡಿ ಈ ಥರ ಕುದಿಸ್ಕೊಳ್ಳೋಣ. 1 ಕುದಿ ಕುದ್ರೆ ಸಾಕು. ಅದಕ್ಕೆ ಈ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾಗೋ ತನಕ ಬಿಸಿ ಮಾಡೋಣ. ನೋಡಿ ಈ ಥರ. ಇವಾಗ ನೋಡಿ ಖರ್ಜೂರನ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ನೋಡಿ ಈ ಥರ ಮಧ್ಯಕ್ಕೆ ಕಟ್ ಮಾಡಿ ಅದರೊಳಗಿರೋ ಬೀಜ ಎಲ್ಲ ತೆಗೆದು ಹುಳ ಇದೆಯಾ ಅಂತ ನೋಡಿಕೊಂಡು ಅದರೊಳಗಡೆ ನೋಡಿ ನಾವು ಮಾಡಿಟ್ಕೊಂಡಿರೋ ಕೊಬ್ಬರಿದು ಉಂಡೆನ ಈ ಥರ ಹಾಕಿ ಪ್ರೆಸ್ ಮಾಡಿದ್ರೆ ಕ್ಲೀನಾಗಿ ಅಂಟ್ಕೊಳ್ಳುತ್ತೆ. ನೋಡಿ ಈ ಥರ ರೆಡಿ ಮಾಡಿ ಎಲ್ಲನೂ ಈ ಥರ ಇಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆಗೆ 1/4 ಕಪ್ಪಷ್ಟು ಮೈದಾ ಹಿಟ್ಟು, 1/4 ಟೀ ಸ್ಪೂನ್ ಉಪ್ಪು, 1 ಸ್ಪೂನ್ ಸಕ್ಕರೆ, 1/4 ಟೀ ಸ್ಪೂನ್ ಅರಿಶಿನ ಪುಡಿ, 1/4 ಟೀ ಸ್ಪೂನ್ ಏಲಕ್ಕಿ ಪುಡಿ, 1/4 ಟೀ ಸ್ಪೂನ್ ಸೋಡಾ ಪುಡಿ ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪನೇ ನೀರು ಹಾಕಿ ಸಾಫ್ಟಾಗಿ ಆಗೋ ತನಕ ಈ ಥರ ಕಲಿಸ್ಕೊಳ್ಳಿ. ಆಮೇಲೆ ನೋಡಿ ಖರ್ಜೂರನ ಈ ಥರ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆನ ಬಿಸಿಯಾಗಕ್ಕೆ ಇಟ್ಟಿದ್ದೆ ಸ್ಟವ್ ಮೇಲೆ. ನೋಡಿ ಬಿಸಿಯಾಗಿದೆ. ಬಿಸಿಯಾದ ಎಣ್ಣೆಲಿ ಈ ಥರ ಬೋಂಡನ ಬಿಟ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಗರ್ಗರಿಯಾದ ಸಿಹಿಯಾದ ಖರ್ಜೂರದ ಬೋಂಡ ರೆಡಿ. ತುಂಬಾ ರುಚಿಯಾಗುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.